हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट, ಇವತ್ತು ಕೂಡ ಎಕ್ಸಾಮ್ 2 ಸಲುವಾಗಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೊಡ್ತಾ ಇದ್ದೀನಿ। ಆ 4 ಲೆಸನ್ ಮೇಲೆ 4 ಪ್ರಶ್ನೆ ಕೇಳ್ತಾನೆ। ನಾನು ನಿಮಗೆ 8 ಕೊಡ್ತಾ ಇದ್ದೀನಿ। ಇಂಪಾರ್ಟೆಂಟ್ ಅದೇ ಓದ್ಕೊಳ್ಳಿ। 4 ಕ್ವೆಶ್ಚನ್ ನಲ್ಲಿ ನಿಮಗೆ ಎಷ್ಟು ಬರಿಬೇಕಂದ್ರೆ 2 ಆನ್ಸರ್ ಬರಿಬೇಕು। 2 ಆನ್ಸರ್ ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಬಂದ್ಬಿಡುತ್ತೆ। ಸುಜಾನ್ ಭಗತ್ ಮೇಲೆ 1 ಕ್ವೆಶ್ಚನ್ ಕೇಳ್ತಾನೆ। ಏಕ್ ಕಹಾನಿ ಯಹಾ ಭಿ ಅದರ ಮೇಲೆ 1 ಕೇಳ್ತಾನೆ। ಭಾರತ ರತ್ನ ವಿಶ್ವೇಶ್ವರಯ್ಯ ಅದರ ಮೇಲೆ 1 ಕೇಳ್ತಾನೆ। ಚೀಫ್ ಕಿ ದಾವತ್ತು ಆ ಸ್ಟೋರಿ ಮೇಲೆ 1 ಕೇಳ್ತಾನೆ। ಟೋಟಲ್ 4 ಕ್ವೆಶ್ಚನ್ ಕೇಳ್ತಾನೆ। 4ರಲ್ಲಿ ನೀವು 2 ಬರಿಬೇಕು। ಸೊ ನಾನು 8 ಕೊಟ್ಟಿದ್ದೀನಿ। ಆಮೇಲೆ ಪೋಯಮ್ ಮೇಲೆ 3 ಕ್ವೆಶ್ಚನ್ ಕೇಳ್ತಾನೆ। ಯಾವ್ಯಾವ ಪೋಯಮ್ ಮೇಲೆ ಅಂದರೆ ಮಿಡಿವಲ್ ಪೋಯಿಟ್ರಿ ಬಿಹಾರಿ ಕೆ ದೋಹೆ ಮೇಲೆ 1 ಕ್ವೆಶ್ಚನ್ ಬರುತ್ತೆ 3 ಮಾರ್ಕ್ಸ್ ಸಲುವಾಗಿ। ಆಮೇಲೆ ಅಧಿಕಾರ ಮಾಡರ್ನ್ ಪೋಯಿಟ್ರಿ ಇದೆ ಅಲ್ವಾ, ಮಹಾದೇವ್ ವರ್ಮಾ ದ್ವಾರ ಲಿಖಿತ್, ಆ ಪೋಯಮ್ ಮೇಲೆ 1 ಕೊಟ್ಟಿರ್ತಾನೆ। ಆಮೇಲೆ ಹೋ ಗಯಿಯೇ ಪೀರ್ ಪರ್ವತ್ಸಿ ಆ ಪೋಯಮ್ ಮೇಲೆ 1 ಕೊಟ್ಟಿರ್ತಾನೆ। ಸೊ ಪೋಯಮ್ ಮೇಲೆ 3 ಕ್ವೆಶ್ಚನ್ ಬರುತ್ತೆ। ಆ 3ರಲ್ಲಿ ನೀವು 2 ಆನ್ಸರ್ ಬರಿಬೇಕು, 1 ಬಿಟ್ಬಿಡಬೇಕು। ಅಲ್ಲಿ 2 ಬರೆದ್ರೆ 6 ಮಾರ್ಕ್ಸ್ ನಿಮಗೆ ಬಂದ್ಬಿಡುತ್ತೆ। ಸ್ಟೂಡೆಂಟ್ಸ್, ಯಾರೆಲ್ಲ ಹೊಸಬರಿದ್ರ ನನ್ನ ಚಾನಲಲ್ಲಿ, ಸೊ ನೋಡ್ತಾ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಗಂಟಿ ಬಾರಿಸ್ಬಿಡಿ। ನೋಟಿಫಿಕೇಶನ್ ಮೊದಲು ನಿಮಗೆ ಬಂದ್ಬಿಡುತ್ತೆ। ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ। ತುಂಬ ಸ್ಟೂಡೆಂಟ್ಸು ಅನ್ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ, ದಯವಿಟ್ಟು ಹಾಗೆ ಮಾಡಬೇಡಿ। ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಮಾಡಿ ನಾನು ನಿಮ್ಮ ತನಕ ತಲುಪಿಸ್ತಾ ಇದ್ದೀನಿ। ಇವತ್ತು ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್ನು ಕೊಡ್ತಾ ಇದ್ದೀನಿ। ಸೊ ನೀಟಾಗಿ ನೀವು ನೋಟ್ ಮಾಡ್ಕೊಳ್ಳಿ, ಆ ಕ್ವೆಶ್ಚನ್ನೇ ಬಂದ್ಬಿಡುತ್ತೆ। ಸೊ ನೀಟಾಗಿ ನೀವು ಓದ್ಕೊಳ್ಳಿ, ಯಾಕಂದರೆ ಬ್ಲೂ ಪ್ರಿಂಟ್ ಪ್ರಕಾರನೇ ನಾನು क्वेश्चंस ಎಲ್ಲ ಕೊಡ್ತಾ ಇದ್ದೀನಿ। स्टूडेंट्स, जो भी इम्पोर्टेंट क्वेश्चन दे रहा हूँ उन क्वेश्चंस को टेक्स्ट बुक में मार्क कर लीजिए और वही क्वेश्चंस का आप पढ़ लीजिए सेकंड एग्जाम के लिए, यानी सप्लीमेंट्री फर्स्ट एग्जाम के लिए आप प्रिपेयर हो जाइए। और जो भी मेरे चैनल पर नए हैं सब्सक्राइब कर लीजिए, अनसब्सक्राइब करना छोड़ दीजिए। मेरी प्रार्थना है, अनसब्सक्राइब मत करिए, क्योंकि आपको जितने भी जो मैं वीडियो बना रहा हूँ ये सारे के सारे वीडियो आपके लिए बहुत ही लाभदायक है। तो स्टूडेंट्स, आप कंटिन्यू क्या मुझे फॉलो करते रहिए, मेरे वीडियो को क्या देखते रहिए। और आपको एजुकेशन चैनल पर आपको क्या ज़्यादा से ज़्यादा नॉलेज मिलेगा। स्टूडेंट्स, अभी 2-3 दिन से क्या बेसिक हिंदी कोर्स का जो भी सेंटेंस फॉर्मेशन सिखाना है वो थोड़ा सा स्टॉप हुआ है, क्योंकि जो एग्ज़ाम आने वाली है और उस एग्ज़ाम के लिए बच्चों को क्या प्रिपेयर करना, इसीलिए बच्चों के लिए ये इम्पोर्टेंट क्वेश्चन देना। और नेक्स्ट वीडियो में आपके लिए इम्पोर्टेंट क्या संदर्भ दे दूंगा, उन संदर्भ के लिए आप वेट करते रहिए। स्टूडेंट्स, आपको बोर्ड दिखाऊंगा और बोर्ड पर क्या क्वेश्चंस क्या लिखा हूँ ऑलरेडी, और उन क्वेश्चंस को पढ़कर आपको सुनाऊंगा, और उन्हीं क्वेश्चंस को आप टेक्स्ट बुक में और गाइड में क्या मार्क कर लीजिए, और वही क्वेश्चंस क्या आप पढ़ लीजिए। ಕ್ವೆಶನ್ಸ್ ತುಂಬ ಇಂಪಾರ್ಟೆಂಟ್ ಇದೆ ಸ್ಟೂಡೆಂಟ್ಸ್, ಅದನ್ನೇ ಕ್ವೆಶನ್ಸ್ ನೀವು ಓದ್ಕೊಂಡು ಹೋದರೆ ಸಾಕು, ನೀವು ಪಾಸ್ ಆಗ್ತೀರಾ। ಆಮೇಲೆ ಈ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲೂ ಕೂಡ ಕ್ವೆಶನ್ ಪೇಪರ್ ತುಂಬ ಈಸಿಯಾಗಿ ಬರುತ್ತೆ, ಏನು ಡೌಟ್ ಬೇಡ। ಎಲ್ಲ ಸ್ಟೂಡೆಂಟ್ಸು ನೀವು ಈ ಸಾರಿ ಕೂಡ ಕಂಪಲ್ಸರಿ ಪಾಸ್ ಆಗ್ತೀರಾ। ಫಸ್ಟ್ ಎಕ್ಸಾಮಲ್ಲಿ ಯಾರು ಫೇಲ್ ಆಗಿದ್ದಾರೆ ಹಿಂದಿ ಸಬ್ಜೆಕ್ಟಲ್ಲಿ, ಅಂಥ ಸ್ಟೂಡೆಂಟು ಸೆಕೆಂಡ್ ಎಕ್ಸಾಮಲ್ಲಿ ಕಂಪಲ್ಸರಿ ಪಾಸ್ ಆಗ್ತೀರಾ, ನೋ ಡೌಟ್। ಸ್ಟೂಡೆಂಟ್ಸ್, ಬೋರ್ಡ್ ನೋಡಿ, ಬೋರ್ಡ್ ತೋರಿಸ್ತೀನಿ, ಇಂಪಾರ್ಟೆಂಟ್ ಕ್ವೆಶನ್ನು ನೋಡಿ। ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಆಮೇಲೆ ಅನ್ಸಬ್ಸ್ಕ್ರೈಬ್ ಆಗಬೇಡಿ। ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್। ये स्टूडेंट्स, ये रहे क्वेश्चंस। फर्स्ट क्वेश्चन पढ़ता हूँ। अगर आपके पास टेक्स्ट बुक है तो मार्क कर लीजिए, गाइड है तो भी आप मार्क कर लीजिए। ये बहुत ही क्या इम्पोर्टेंट है एग्ज़ाम सेकंड के लिए। फर्स्ट आप जान लीजिए, क्योंकि ब्लू प्रिंट के अनुसार 4 लेसन पर क्वेश्चंस पूछेंगे। फर्स्ट सुजान भगत, ये कहानी यहाँ भी, भारत रत्न विश्वेश्वरैया, चीफ की दावत। 4 लेसन में से 4 प्रश्न पूछेंगे और आपको लिखना है 2। सो मैं एक लेसन पर 2-2 इम्पोर्टेंट क्वेश्चंस दे रहा हूँ, आप नोट कर लीजिए। फर्स्ट 1 क्वेश्चन देखिए, ಒಂದೊಂದು ಕ್ವೆಶ್ಚನ್ ಒಂದೊಂದು ಲೆಸನ್ನಲ್ಲಿ 2 ಕ್ವೆಶ್ಚನ್ ಕೊಡ್ತಾ ಇದ್ದೀನಿ ಸ್ಟೂಡೆಂಟ್।
ಇಂಪಾರ್ಟೆಂಟು. 4 ಲೆಸನ್ ಮೇಲೆ ಕ್ವಶನ್ಸ್ ಬರೋದು, 4 ಕ್ವಶನ್ಸು, 4ರಲ್ಲಿ ನೀವು 2 ಬರೀಬೇಕು. ಓಕೆನಾ? ಸೊ ಆ 4 ಲೆಸನ್ ಯಾವುದಂದರೆ ಸುಜಾನ್ ಭಗತ್ ಕಹಾನಿ, ये कहानी यहाँ भी, ಭಾರತ ರತ್ನ ವಿಶ್ವೇಶ್ವರಯ್ಯ और ಚೀಫ್ ಕಿ ದಾವತ್. ಇದರಲ್ಲಿ ಒಂದೊಂದು ಕ್ವಶನ್ ಬರುತ್ತೆ. ನಾನು ಇಂಪಾರ್ಟೆಂಟ್ ಅಂತ ಹೇಳಿ 2 ಕೊಡ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. सुजान महतो की संपत्ति बढ़ी तो क्या करने लगा? फर्स्ट क्वेश्चन. सेकेंड वन, घर में सुजान भगत का अनादर कैसे हुआ? सेकेंड क्वेश्चन. थर्ड क्वेश्चन, लेखिका बचपन में कौन कौन से खेल खेलती थी? फोर्थ क्वेश्चन, पड़ोस कल्चर के बारे में लेखिका क्या कहती है? नेक्स्ट फिफ्थ वन, विश्वेश्वरैया के बाल्य जीवन के बारे में लिखिए. सिक्स्थ वन, विश्वेश्वरैया की शिक्षा के बारे में लिखिए. बरामदे में पहुंचते ही श्यामनाथ क्यों ठिठक गए? लास्ट वन, मां को आलिंगन में भरकर श्यामनाथ ने क्या कहा? ये 8 प्रश्न है स्टूडेंट्स. 8 प्रश्नों में से आपको 4 देंगे एग्जाम में. 4 में से आपको 2 लिखना. निम्गे 4 ಕೊಡ್ತಾರೆ, ನಾನು 8 ಕೊಟ್ಟಿದ್ದೀನಿ. ಇಂಪಾರ್ಟೆಂಟು 8ರಲ್ಲಿ ಎಕ್ಸಾಮಲ್ಲಿ 4 ಬರುತ್ತೆ. 4ರಲ್ಲಿ ನೀವು ಎಷ್ಟು ಬರಿಬೇಕಂದ್ರೆ 2 ಬರಿಬೇಕು. ಒಂದು ಆನ್ಸರ್ ಬರೆದ್ರೆ 3 ಮಾರ್ಕ್ಸು, 2 ಬರೆದ್ರೆ 6 ಮಾರ್ಕ್ಸ್ ಬರುತ್ತೆ. ಸೊ ಇನ್ನು ಪೋಯಮ್ ಮೇಲೆ 3 ಕ್ವಶನ್ಸ್ ಕೊಟ್ಟಿರ್ತಾನೆ, ಅಲ್ಲಿ ನಿಮಗೆ 6 ಕ್ವಶನ್ ನಾನು ಇನ್ನೂ ಕೊಟ್ಟಿರ್ತೀನಿ. ಇದು ಲೆಸನ್ ಮೇಲೆ ಆಯಿತು. ಇನ್ನು ಪೋಯಮ್ ಮೇಲೆ 6 ಕ್ವಶನ್ ಕೊಡ್ತೀನಿ. ಇದು ಬೋರ್ಡು ಅಳಿಸ್ಬಿಟ್ಟು 6 ಕ್ವಶನ್ಸ್ ಯಾವುದಿದೆ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ನಾನು ಬರಿತೀನಿ. ಆಮೇಲೆ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸೊ 6 ಕ್ವಶನ್ ಆಮೇಲೆ ಕೊಡ್ತೀನಿ, ಇದೇ ಕಂಟಿನ್ಯೂ ಆಗಿ ಮಾಡ್ತೀನಿ. ಸೊ ನೀವು ನೋಟ್ಬುಕ್ಕು ಪೆನ್ ತೊಗೊಂಡು ಇಲ್ಲ ಟೆಕ್ಸ್ಟ್ ಬುಕ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸೊ 1 ನಿಮಿಷ ನೋಡಿ, ಇದೇ ಕ್ವಶನ್ಸು ತುಂಬ ಇಂಪಾರ್ಟೆಂಟು, ನೀವು ಓದ್ಕೊಂಡ್ಬಿಡಿ. ಓಕೆನಾ? ಸೊ ಇನ್ನು 6 ಕ್ವಶನ್ ಕೊಡ್ತೀನಿ. 3 ಕ್ವಶನ್ ಕೇಳ್ತಾನೆ ಪೋಯಮ್ ಮೇಲೆ, ಅಲ್ಲಿ ನಿಮಗೆ 2 ಬರಿಬೇಕು. ಅಲ್ಲಿ 2 ಬರೆದ್ರೂ ಕೂಡ 6 ಮಾರ್ಕ್ಸ್ ಬಂದ್ಬಿಡುತ್ತೆ. ಬನ್ನಿ ಪೋಯಮ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಯಾವುದಿದೆ, ಯಾವ ಪೋಯಮ್ ಮೇಲೆ ಕ್ವಶನ್ ಕೇಳ್ತಾರೆ ಅದು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಬ್ಲೂ ಪ್ರಿಂಟಲ್ಲಿ. ಇವತ್ತು ಕೂಡ ಹೇಳ್ತೀನಿ. ಎಸ್ ಸ್ಟೂಡೆಂಟ್ಸ್, ಇನ್ನು 6 ಮಾರ್ಕ್ಸ್ ಸಲುವಾಗಿ 3 ಇಂಪಾರ್ಟೆಂಟ್ ಕ್ವಶನ್ ಕೊಡ್ತಾ ಇದ್ದೀನಿ. ಈ 3 ಪೋಯಮ್ ಮೇಲೆ ಒಂದೊಂದೇ ಕೊಟ್ಟಿದ್ದೀನಿ, ತುಂಬ ಇಂಪಾರ್ಟೆಂಟ್ ಇದೆ. ಎಕ್ಸಾಮಲ್ಲಿ 3 ಕೊಡ್ತಾನೆ, 3ರಲ್ಲಿ ನೀವು 2 ಬರಿಬೇಕು. सो 3 आपको प्रश्न देंगे, 3 में से 2 आपको लिखना है. 2 आंसर लिखेंगे तो 6 अंक आपको मिलेंगे, 6 मार्क्स मिलेंगे. स्टूडेंट्स ಎಕ್ಸಾಮಲ್ಲಿ 3 ಕೊಟ್ಟಿರ್ತಾನೆ, 3ರಲ್ಲಿ ನೀವು 2 ಚೂಸ್ ಮಾಡಿ 2 ಬರಿಬೇಕು. ಒಂದು ಆನ್ಸರ್ ಬರೆದ್ರೆ 3 ಮಾರ್ಕ್ಸು, 2 ಬರೆದ್ರೆ 6 ಮಾರ್ಕ್ಸು ಬಂದ್ಬಿಡುತ್ತೆ. ಈ 3 ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. बिहारी ने दोनों कनक के संबंध में क्या कहा है? कनक. 10th वन, कवयित्री अमरों के लोक को क्यों ठुकराती है? ಇದು अधिकार पोएम में हो गई है पीर पर्वत सी गजल से पाठकों को क्या संदेश मिलता है? सो ಇದು हो गई है पीर पर्वत सी पोएम में. ಆಮೇಲೆ 9th वन बिहारी के दोहे. ಸೊ ಈ 3 ಪೋಯಮ್ ಮೇಲೆ 3 ಕ್ವಶನ್ ಕೊಟ್ಟಿರ್ತಾನೆ, 3ರಲ್ಲಿ ನೀವು 2 ಬರಿಬೇಕು. ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ದೀನಿ ಸ್ಟೂಡೆಂಟ್ಸ್. ಮುಂಚೆ ಅವಾಗೆ ಲೆಸನ್ ಮೇಲೆ ಕೊಟ್ಟೆ, ಅದು 4 ಲೆಸನ್ ಮೇಲೆ 8ರಲ್ಲಿ 4 ಕೊಟ್ಟಿರ್ತಾನೆ, 4ರಲ್ಲಿ ನೀವು 2 ಬರಿಬೇಕು. ಇದು ಪೋಯಮ್ ಮೇಲೆ 3 ಕೊಟ್ಟಿರ್ತಾನೆ, 3ರಲ್ಲಿ ನೀವು 2 ಬರಿಬೇಕು. ಇಲ್ಲೂ ಕೂಡ 6 ಮಾರ್ಕ್ಸ್ ಸಿಗುತ್ತೆ, ಅಲ್ಲೂ ಕೂಡ 6 ಮಾರ್ಕ್ಸ್ ಸಿಗುತ್ತೆ. ಸೊ 6 ಮಾರ್ಕ್ಸ್ ಸಲುವಾಗಿ ನೀವು 2 ಆನ್ಸರು ಬರಿಬೇಕು. ಸ್ಟೂಡೆಂಟ್ಸ್ ಎಕ್ಸಾಮ್ ಹತ್ರ ಬರ್ತಾ ಇದೆ, ಚೆನ್ನಾಗಿ ನೀಟಾಗಿ ಓದ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಸಂದರ್ಭ, ಪೋಯಮ್ ಮೇಲೆ ಸಂದರ್ಭ, ಯಾವ ಪೋಯಮ್ ಮೇಲೆ ಸಂದರ್ಭ ಕೇಳ್ತಾನೆ, ಆಮೇಲೆ ಲೆಸನ್ ಮೇಲೆ ಯಾವ ಲೆಸನ್ ಮೇಲೆ ಸಂದರ್ಭ ಕೇಳ್ತಾನೆ, ರೆಫರೆನ್ಸ್ ಟು ಕಾಂಟೆಸ್ಟ್ ಕ್ವಶನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಸ್ಟೂಡೆಂಟ್ಸ್ ನೀಟಾಗಿ ಚೆನ್ನಾಗಿ ಓದ್ಕೊಳ್ಳಿ. ಏನಾದರೂ ಡೌಟ್ ಬಂದರೆ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.